ಇದಿರೋ ಸಮಸ್ತರಿಗೆ ಮತ್ತು ಈ ಕಾರ್ಯಕ್ರಮವನ್ನು ನೆಪವನ್ನು ಇಟ್ಕೊಂಡು ಮತ್ತೆ ಮಂಟಪ ಕಟ್ಟಲಿಕ್ಕೆ ಹೋದ ಮುರಳಿ ಕಡೆಕಾರ್ ಮತ್ತು ಟೀಮ್ನವರಿಗೆ ಹತ್ಪೂರ್ವಕ ನಮನಗಳು. ಸತ್ಯ ಹೇಳಬೇಕು ಅಂದರೆ ನನ್ನ ಮಾತು ಮುಗಿಸೋದ್ರೊಳಗೆ ನಿಮ್ಗೆ ಗೊತ್ತಾಗ್ತದೆ. ಈ ಮಂಟಪದವರಿಗೆ ಅವ್ರು ಹೇಳಿದೆ ಪೆಟ್ಟು ಕಮ್ಮಿ ಆಗಿದೆ ಅಂದರೆ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. 4 ಆಣೆ ಕಡಿಮೆ, ಹೆಚ್ಚಿನವ್ರು ಇನ್ನೂ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು ಹುಡುಕೋದೇ ಇಲ್ಲ, ಇನ್ನೂ 4 ಆಣೆ ಕಡಿಮೆ ಆದರೂ ಪರವಾಗಿಲ್ಲ ಅನ್ನೋದು ತಮಾಷೆಗಾಗಿ ಹೇಳಿದೆ. ಸಮಾಜದಲ್ಲಿ ಒಳ್ಳೆಯ ಕೆಲಸವು ಸಾಂಕ್ರಾಮಿಕವಾಗಿ ಬೆಳಿಬೇಕು ಅಂತಿದ್ರೆ ನನ್ನ ಹತ್ರ ಯಾರಾದರೂ ಕೇಳಿದರೆ ಒಂದು ಉದಾಹರಣೆ ಕೊಡು ಅಂದರೆ ನಾನು ಹೇಳೋದು ಕಲಾರಂಗ ಒಂದೇ. ಇನ್ನು ಎರಡನೇ ಸಂಸ್ಥೆನೇ ಈ ಪ್ರಪಂಚದಲ್ಲೇ ಉದ್ಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ರೀತಿ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಣ ನನ್ನ ಹತ್ರ ಇರ್ಬೋದು, ನನ್ನ ಸಹೋದರ ಹತ್ರ ಇರ್ಬೋದು, ಯಶೋಧ ಚಿಕ್ಕಮ್ಮನಿಗೆ ಕೇಳಿದರೆ ನಾಳೆನೇ ಕ್ಯಾಶ್ ತಂದು ಕೊಡ್ಬೋದು, ಆದರೆ ಈ ಕೆಲಸ ಮಾತ್ರ ನಮ್ಮ ಕೈಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಸಾಮಾಜಿಕ ಒಳ್ಳೆಯತನಕ್ಕೆ ಸಾಂಕ್ರಾಮಿಕ ರೋಗ ಬರಬೇಕು ಅಂದರೆ ಕಲಾರಂಗದವರ ಸಂಸ್ಕಾರ ಮಾಡಿದರೆ ಸಾಕು. ನಾವೀಗ ನೋಡ್ತಾ ಇರೋದು ಅದನ್ನೇ. ಇದು ಒಂದನೇ ಮಾತು. ನಾನು 3 ಮಾತಾಡ್ತೇನೆ. ಎರಡನೇ ಮಾತು, ಇವತ್ತಿನ ಈ ಸಮಾರಂಭಕ್ಕೆ ಕಾರಣೀಕರ್ತರಾದ ದಿವಂಗತ ಮಂಟಪ ರಾಮೋಪಾಧ್ಯ ಪರಿಚಯಕ್ಕೋಸ್ಕರ ಹೇಳ್ತೀನಿ. ನಾನು ಅವರ ದೊಡ್ಡ ಮಗನ 2ನೇ ಮಗ. ವೃತ್ತಿಯಲ್ಲಿ ವೈದ್ಯನಾದರೂ ಸಹ ನನಗನ್ಸುತ್ತೆ ನಾನು ಇಲ್ಲಿ ಬಂದು ನಿಂತ್ಕೊಳ್ಳಿಕ್ಕೆ ನಮ್ಮ ಅಜ್ಜಯ್ಯನ ಆಶೀರ್ವಾದವೇ ಕಾರಣ ಅಂತ. ನಮ್ಮ ಅದೃಷ್ಟಕ್ಕೆ, ನನ್ನ ಅದೃಷ್ಟಕ್ಕೆ, ನನ್ನ ಸಹೋದರ ಸಹೋದರಿ ಅದೃಷ್ಟಕ್ಕೆ ತಾಯಿಯ ತಂದೆನೂ ರಾಮ, ತಂದೆಯ ತಂದೆನೂ ರಾಮ. ಇದು ಎಷ್ಟು ಜನರಿಗೆ ಈ ಭಾಗ್ಯ ಸಿಗ್ತದೆ ನನಗೆ ಗೊತ್ತಿಲ್ಲ. ಇಬ್ಬರೂ ಆದರ್ಶ ಜೀವಿಗಳು. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ದೇಹ ಬಗದ್ರೆ ಆ ಜೀನ್ಸ್ನಲ್ಲಿ ಇರುವುದು ಇದೆರಡೇ ಜೀನ್ಸ್, ಇನ್ನು 3ನೇದು ಇಲ್ಲ. ಅಷ್ಟು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿರುವಂಥ ಜೀವಗಳು. ಅಜ್ಜಯ್ಯನ ವ್ಯವಹಾರದ ಕೌಶಲ್ಯತೆ ಬಗ್ಗೆ, ಧರ್ಮದ ಬಗ್ಗೆ ಮಾತು ಹೇಳಿದರು. ನಾನು ಒಂದೇ ಸೆಂಟೆನ್ಸ್ನಲ್ಲಿ ಹೇಳೋದ್ರಿದೆ, ಹುಟ್ಟಿದ ಕೂಸಿಗೆ ಉಡಿದಾರದಿಂದ ಹಿಡಿದು ಕೊನೆಯ ಸ್ಮಶಾನ ಯಾತ್ರೆಗೆ ಬೇಕಾಗುವಂಥ ಮಡಕೆಯನ್ನು ಸಹ ಮಾರಾಟಕ್ಕಿಟ್ಟುಕೊಂಡ ಒಂದು ಅದ್ಭುತವಾದ ವ್ಯಕ್ತಿ ನಮ್ಮ ಅಜ್ಜಯ್ಯ. ನಾ ಕಂಡಂತೆ ಇಡೀ ಪ್ರಪಂಚದಲ್ಲಿ ಡಿಪಾರ್ಟ್ಮೆಂಟ್ ಸ್ಟೋರ್ ಉದ್ಘಾಟನೆ ಆಗಿರೋದು ಮಂಟಪ ಸ್ಟೋರ್ಸ್ನಲ್ಲಿ. ಅದು ಮಕ್ಕಳಾಗದಿದ್ದವರಿಗೆ ನಾಗನಕಲ್ಲು ಇರ್ಬೋದು, ತುಳಸಿ ಕಟ್ಟೆ ಇರ್ಬೋದು, ಬಾವಿ ರಿಂಗ್ ಇರ್ಬೋದು, ಕಾಸರಗೋಡಿನಿಂದ ಹಿಡಿದು ಹೊಸನಗರದವರೆಗೆ ನನ್ನ ಭಾವನ ಊರಿನಲ್ಲಿ ಸಹ ಅವರು ಬಾವಿ ರಿಂಗ್, ಸಿಮೆಂಟ್ ರಿಂಗ್ ಹಾಕಿ ಬಂದಿದ್ದಾರೆ ಅಜ್ಜಯ್ಯನೇ. ಇನ್ನು ಅವರ ವೃತ್ತಿ ಕೌಶಲ್ಯ ಎಲ್ಲರಿಗೂ ಗೊತ್ತಿದೆ. ಅದೇ ನಮ್ಮ ಕಿರೀಟ, ನಮ್ಮ ತಲೆ ಮೇಲಿರೋದು ಈಗ ಮಂಟಪ ಅನ್ನೋದು. ಇನ್ನು ಅವರ ಎಷ್ಟು ಪಾರದರ್ಶಕತೆ ಅವರ ವ್ಯಾಪಾರ ಅಂತಂದರೆ ಅದು ನಾವು ನಂಬೋದು ತುಂಬ ಕಷ್ಟ. ಅವ್ರು ಹೇಳಿದಾಗೆ ತುಂಬ ಸೂಕ್ಷ್ಮ. ಅದನ್ನು PhD ಸಂಶೋಧನೆಗೆ ತಗೊಂಡ್ರೆ ಬಹುಶಃ ಕಣ್ಮುಚ್ಚಿ PhD ಕೊಟ್ಬಿಡ್ತಾರೆ. ಇವತ್ತಿನ ದಿವಸ ಯಾವುದೂ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸ್ನೇಹಿತನ ಒಂದು ಘಟನೆ ನಾನು ಹೇಳಿ ಮುಗಿಸ್ತೀನಿ. ಈಗ ಆತ ಒಬ್ಬ ವೈದ್ಯ, ಮಕ್ಕಳ ವೈದ್ಯ, ಭದ್ರಾವತಿಯಲ್ಲಿ ತುಂಬ ಒಳ್ಳೆಯ ಹೆಸರು ಮಾಡಿದವರು. ನನಗೆ ದೂರದ ಸಂಬಂಧಿ ಹೌದು. ನನಗೆ ಚಡ್ಡಿ ದೋಸ್ತ್ ಅಂದರೆ ಏನು ಅಂದರೆ ಪ್ರೈಮರಿ ಸ್ಕೂಲಿಂದ ಮೆಡಿಕಲ್ ಕಾಲೇಜ್ ತನಕ ಅವ್ರು ನನ್ನ ಸ್ನೇಹಿತನೇ, ನನ್ನ ಬ್ಯಾಚ್ಮೇಟ್, ಒಟ್ಟಿಗೆ ಓದಿದ್ದವನು. ಅವನ ಅಜ್ಜನ ಮನೆ ಇರೋದು ಪಾರಂಪಳ್ಳಿ, ನಮ್ಮ ಮನೆಯಿಂದ ಒಂದು 10 ಮನೆ ಆಚೆ ಕಡೆ. ಮನೆಯಲ್ಲಿ 10 ರೂಪಾಯಿ ಕೊಟ್ಟು ಏನೋ ಒಂದಿಷ್ಟು ಸಾಮಾನು ಹೇಳಿ ಕಳಿಸಿದ್ದಾರೆ. ಅವನು ಚಿಕ್ಕ ಹುಡುಗ, ಏನು 10 ವಯಸ್ಸಿನ ಒಳಗೆ ಇರ್ಬೋದು. ಅವನು ಅಂಗಡಿ ಹತ್ರ ಹೋಗಿದ್ದಾನೆ. ಅಜ್ಜಯ್ಯನೇ ಇದ್ದರು. ಪಟ್ಟಿ ಕೊಟ್ಟ, ಅಜ್ಜಯ್ಯ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು, ಸಾಮಾನೆಲ್ಲ ರೆಡಿ ಆಯಿತು. ಮಗ ದುಡ್ಡು ಕೊಡಲಿಲ್ಲ, ಯಾಕೆ ಹೇಳಿದ್ರು. ಅಯ್ಯೋ ಕೊಟ್ಟಿದ್ದಾರೆ ಅಂತೇಳಿ ಜೇಬಿಗೆ ಕೈ ಹಾಕಿದರೆ 10 ರೂಪಾಯಿ ಇಲ್ಲ. ಈಗ ಏನು ಮಾಡಬೇಕು? ಅವನು ವಾಪಸ್ ಹೋದರೆ ಗ್ಯಾರಂಟಿ ಹೊಡೆತ ಬೀಳ್ತದೆ. ಆವಾಗಿನ ಕಾಲದ 10 ರೂಪಾಯಿ ಅಂದರೆ ಇವತ್ತು 10,000 ರೂಪಾಯಿ. ಅಜ್ಜಯ್ಯನಿಗೆ ಅದು ಯಾವುದು ತಲೆ ಬಿಸಿಯೇ ಕಂಡಿಲ್ಲ. ಅವ ಅಳ್ಲಿಕ್ಕೆ ಶುರು ಮಾಡಿಬಿಟ್ಟ. ಯಾಕಂದರೆ ಅವನಿಗೆ ಮನೆಗೆ ಹೋದ್ಮೇಲೆ ಬೀಳೋ ಪೆಟ್ಟು ಅವಾಗಲೇ ಬಿದ್ದಾಯ್ತು. ಈಗ ಅವ್ರೇನು ಹೊಡಿಬೇಕಂತಿಲ್ಲ, ಅಷ್ಟೇ ಎದುರು ಬಿಟ್ಟಿದ್ದಾನೆ. ಅಜ್ಜಯ್ಯನಿಗೆ ಯಾವುದೇ ರೀತಿಯ ಅಟ್ಯಾಚ್ಮೆಂಟ್ ಆಗಲಿ ಏನೂ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವನು ಯಾರ ಮಗ ಅಂತ ಅವ್ರಿಗೇನು ಗೊತ್ತಿಲ್ಲ. ಮಗ ಎಂತ ಕಳ್ತಿ ಇಲ್ಲ, ಎಲ್ಲಿ ಕೈ ಹಾಕಿದ್ರು ದುಡ್ಡಿಲ್ಲ, ಎಲ್ಲಿ ಹೋಯ್ತಾ ಏನೋ, ಕಳೆದು ಹೋಯ್ತಾ ಏನೋ ಅಂತ. ಯಾವುದೇ ರೀತಿಯ ಇಮೋಷನ್ಸ್ ಇಲ್ಲದೆ ಅಜ್ಜಯ್ಯ ಅದನ್ನು ಕ್ಲೀನಾಗಿ ಎಲ್ಲ ಲೆಕ್ಕ ಬರೆದು 10 ರೂಪಾಯಲ್ಲಿ ಎಷ್ಟು ಉಳಿತದೆ ಮತ್ತು ಚಿಲ್ಲರೆಯನ್ನು ಒಂದು ಪಕ್ಕನ ಕಟ್ಟಿ, ಅದವ ಮತ್ತೆ ಬೀಳಿಸ್ಕೋಬಾರ್ದು ಅಂತ ಚಡ್ಡಿಗೆ ಗುಂಡು ಸೂಜಿ ಹಾಕಿ ಆ ಪ್ಯಾಕೆಟನ್ನು ಒಳಗಿಟ್ಟು ಕಳಿಸಿರುವಂಥ ಪುಣ್ಯಾತ್ಮರು. ಇದನ್ನು ವ್ಯವಹಾರ ಅಂತೀರಾ, ಬದುಕಿನ ಕಲೆ ಅಂತೀರಾ, ಅಥವಾ ಪಾಠ ಕಳಿಸಿದ್ದು ಅಂತೀರಾ?
ಈ ಥರದ ಉದಾಹರಣೆಗಳು ಹೇಳ್ತಾ ಹೋದರೆ ಅದಕ್ಕೆ ಅಂತ್ಯವೇ ಇಲ್ಲ. ಹಾಗಾಗಿ ಬದುಕಿನಲ್ಲಿ, ವ್ಯವಹಾರದಲ್ಲಿ ಮತ್ತು ಕೌಶಲ್ಯದಲ್ಲಿ ಎಲ್ಲವನ್ನೂ ಮೆರೆದ್ರೂ 2 ಬಾರಿ ಸನ್ಯಾಸತ್ವಕ್ಕಾಗಿ ಊರು ಬಿಟ್ಟವರು. ನಿನಗೆ ಈ ಸಂಸಾರದ ಜಂಜಾಟವೇ ಬೇಡ, ನಾನು ಸನ್ಯಾಸಿ ಆಗ್ತೀನಿ ಅಂತ 2 ಸಲ ಹೋದ್ರೂ ದೇವರು ಮತ್ತೆ ಅವ್ರನ್ನೆಲ್ಲ ಕರ್ಕೊಂಬಂದು ಅಲ್ಲಿಗೆ ನಮ್ಮ ಜಾಗಕ್ಕೆ ಬಿಟ್ಟಿದ್ದು. ಯಾಕೆಂದರೆ ಇಷ್ಟು ದೊಡ್ಡ ಸಂಸಾರಕ್ಕೆ ಇನ್ನೂ ಪಾಠ ಹೇಳೋದಿತ್ತು ಅಂತ ಅಜ್ಜಯ್ಯ. ಇನ್ನು ಏನೇ ನಾನು ಹೇಳಿದರೂ ಅದು ಉತ್ಪ್ರೇಕ್ಷೆಗಳು ಅಥವಾ ಮನೋರಂಜನೆ ಆಗ್ಬೋದು. ಆದರೆ ವೈಯಕ್ತಿಕವಾಗಿ ನಾನು ಅಂದ್ಕೊಂಡಿರೋದು ಆ ಅನುವಂಶೀಯತೆ ಅನ್ನೋದು ಕೇವಲ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಬರಲಿಲ್ಲ. ನನ್ನ ತಾಯಿ ಯಶೋಧ ಚಿಕ್ಕಮ್ಮನವರೆಗೂ ಸಹ ಆ ಸಂಸ್ಕೃತಿ ಇನ್ನೊಂದು ಸಂಸಾರಗಳಲ್ಲಿ ಸಹ ಬೇರೂರುವಂತೆ ಮಾಡಿ ಇವತ್ತು ಇದನ್ನು ನಾವು ನೋಡುವಂಥ ಯೋಗ ಆಗಿದೆ. ಈಗ ನಮ್ಮ ಕುಟುಂಬದ ಹಿರಿಯ ಜೀವಿ ಅವರೇ. ನಮಗೆ ಅವರನ್ನು ನೋಡಿದರೆ ಇಡೀ ಖಾನ್ದಾನ್ ಅಂತ ನಾವೇನು ಹೇಳ್ತೀವಿ ಅಷ್ಟೂ ನೆನಪಿಗೆ ಬರ್ತದೆ. ಯಾಕಂದರೆ ಇವಾಗಲೂ ಅವ್ರನ್ನ ಎಲ್ಲರನ್ನೂ ನೋಡ್ಕೊಳ್ಳುವಂಥ ರೀತಿ. ಉದಾಹರಣೆಗೆ ನಾನು ಶಿವಮೊಗ್ಗದಿಂದ ಮಧ್ಯಾಹ್ನ ಮೇಲೆ ಹೊರಟು ಬಂದಿದ್ದರೆ ಸಾಕಾಗಿತ್ತು. ನಿನ್ನೆನೇ ಸತೀಶ್ ಫೋನ್ ಮಾಡಿದ್ದ, ಅಮ್ಮ ನಾಳೆ ಶಾವಿಗೆ ಮಾಡ್ತಾರೆ, ಬೆಳಿಗ್ಗೆ ತಿಂಡಿಗೆ ಇರಬೇಕಂತೆ ಅಂತ. ನಾವು ಅದನ್ನು ಹುಸಿ ಮಾಡಲೇ ಇಲ್ಲ. ನಮಗೆ ಗೊತ್ತಿತ್ತು ಈ ಶಾವಿಗೆ ಮತ್ತೆ ಕಾಣಬೇಕಂದ್ರೆ ಮತ್ತೆ ಕಾಯಬೇಕು, ಪುನಃ ಸಾಲಿಗ್ರಾಮಿಗೆ ಬರಬೇಕು. ನನ್ನ ಹೆಂಡತಿ ಮಾಡಲ್ಲ, ಸತ್ಯಕ್ಕ ಮಾಡಲ್ಲ, ಅಥವಾ ಅಷ್ಟು ರುಚಿ ಇರಲ್ಲ ಅಂತಲ್ಲ. ಆ ಬಾಂಧವ್ಯದ ಕೊಂಡಿ ಆ ಇಮೋಷನ್ನಲ್ಲಿ ಇದೆ ಇನ್ನೂ. ಅವರಿಗೆ ನಾವು ಬಂದಾಗ ಏನು ಮಾಡಿದ್ರು ಅದು ಕಡಿಮೆನೆ. ಅದು ತಿನ್ನು ಈಗ ಗೇರ್ ಬೀಜ ಬೇಯಿಸಿ ಕೊಟ್ಟಿದ್ರು. ನಾವು ಹೇಳೋದು ಗೇರ್ ಬೀಜ ತಿಂದು ಹೆಂಡತಿ ಓಲೆ ಮಾರಿದ್ರು ಅಂತ ಗಾದೆ ಬೇರೆ ಇದೆ, ನೀವು ಅದನ್ನು ತರಿಸಿದ್ದೀರಾ ಅಂತ. ಹೀಗೆ ಹೇಳ್ತಾ ನಾನೇನಾದರೂ ನಿಮಗೆ ತಪ್ಪು ಮಾಹಿತಿ ಕೊಡಲಿಕ್ಕೆ ನನಗಿಷ್ಟನೂ ಇಲ್ಲ. ಮಾತಾಡಿದರೆ ಬಹುಶಃ ನನ್ನ ಎಲ್ಲ ಸಹೋದರರು 1 ಗಂಟೆ ಮಾತಾಡಬಲ್ಲರು. ಆದರೆ ಎಲ್ಲರ ಬದುಕನ್ನು ಕಟ್ಟಿಕೊಟ್ಟಿದ್ದಕ್ಕಾಗಿ ಇವತ್ತಿನ ದಿವಸ ನಾವಿಲ್ಲಿ ನಿಂತು ನೆಪಕ್ಕೆ ಮಾತ್ರ ಅವರು ಅರ್ಹರೆ ಅಂತ ನನಗೆ ಅನಿಸೋದಿಲ್ಲ. ಇದು ಯಾವುದೋ ಜನ್ಮದ ಋಣ ಅಂತ ಅನ್ಕೋತೀನಿ. ನಾವು ಇಲ್ಲಿ ತೀರಿಸ್ತಾ ಇದ್ದೀವಿ. ಇದು ನಮಗೆ ಸಿಕ್ಕಿರುವಂಥ ಗೌರವ ಅಂತ ಹೇಳ್ತೀನಿ ಹೊರತು ಭಾರ ಅಂತ ಅನ್ನೋದಿಲ್ಲ. ಆ ಮಕ್ಕಳು ನಿಜವಾಗ್ಲೂ ಚೆನ್ನಾಗಿ ಓದಲಿ. ಇರೋ 2ರಲ್ಲಿ ಒಬ್ಬರು ಡಾಕ್ಟ್ರಾದರೂ ಆಗಲಿ ಅಂತ ನನ್ನ ಕನಸಿದೆ. ಹಾಗೇನಾದ್ರು ಆದ ಪಕ್ಷದಲ್ಲಿ ಸಹಾಯ ಬೇಕಿದ್ರೆ ನಾನು ಇವತ್ತೇ ಘೋಷಿಸ್ತೀನಿ. ನನ್ನ ಕಡೆಯಿಂದ ಅಂತೂ ಸಹಾಯ ಸಿಗುತ್ತೆ. ಆ ಶಕ್ತಿಯನ್ನು ನಾನು ಉಳಿಸ್ಕೊಳ್ತೀನಿ ಅಂತ ನಮ್ಮ ಅಜ್ಜಯ್ಯನ ಮೇಲೆ ಆಣೆ ಮಾಡಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.